ಹಲೋ ಎವ್ರಿಬಡಿ, ಇದು ನನ್ನ ನೆನ್ನೆಯ ವ್ಲಾಗ್ಸು. ನೆನ್ನೆ ಕೂಡ ಎಂದಿನಂತೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ನನ್ನ ದಿನನ ಶುರು ಮಾಡಿದೆ. ಸೊ ರಜೆ ಇದ್ದಿದ್ದರಿಂದ ತರಕಾರಿ ತರಕ್ಕೆ ಹೋದ್ವಿ. ಮನೇಲಿ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇಲ್ಲಿ ಕೋಗಿಲು ರೋಡಲ್ಲಿ ಒಂದು ಹೊಸ ಅಂಗಡಿ ಓಪನ್ ಆಗಿದೆ. ಹೊಸದಂದರೆ ಸುಮಾರು ತಿಂಗಳಾಗಿದೆ, ಬಟ್ ಅಲ್ಲಿ ತರಕಾರಿ ತುಂಬಾ ವೆರೈಟಿ ಸಿಗುತ್ತೆ. ಎಲ್ಲೂ ಸಿಗದಂಥ ತರಕಾರಿಗಳಿಲ್ಲಿ ಸಿಗುತ್ತೆ. ಆಮೇಲೆ ತುಂಬ ಫ್ರೆಶ್ ಆಗೂ ಇರುತ್ತೆ. ಆ್ಯಂಡ್ ಇಟ್ಸ್ ದ ಪ್ರೈಸ್ ಇಸ್ ಆಲ್ಸೋ ಕ್ವೈಟ್ ರೀಸನಬಲ್. ಸೊ ನಾನು ಅವತ್ತು ನೋಡೇ ಅಂದ್ಕೊಂಡಿದ್ದೆ ಇಲ್ಲಿ ಬರಬೇಕು ತರಕಾರಿ ತೊಗೊಳಕ್ಕೆ ಅಂತ. ತುಂಬಾ ಫ್ರೆಶ್ ಇರುತ್ತೆ ನೋಡಿ, ಈ ಥರ ಕೆಂಪು ಆಲೂಗಡ್ಡೆ ಅದೆಲ್ಲ. ಸೊ ಫ್ರೆಶ್ ಮಾರ್ಟ್ ಅಂತ ಇದು ಕೋಗಿಲು ರೋಡ್ ಅಂದರೆ ಅಗ್ರಹಾರಲ್ಲಿ ಸೂಪರ್ ಪಾರ್ಕ್ ಎದುರುಗಡೆ ಇದೆ. ಸೊ ಅಲ್ಲೇ ನಾನು ಇವತ್ತು ಪಾಲಕ್, ಮೆಂತ್ಯ, ಆಮೇಲೆ ಕೆಂಪು ದಂಟೆಲ್ಲ ತಂದೆ. ಬಾಕಿದು ಹಾಗೆ ಇಟ್ಟಿದ್ದೀನಿ. ಬಟ್ ನೆನ್ನೆ ನಾನು ಕೆಂಪು ದಂಟಿನ ಪಲ್ಯ ಮಾಡಿದೆ. ತುಂಬಾ ಈಸಿ, ಸ್ವಲ್ಪ ಬೆಂಗಾಲಿ ಸ್ಟೈಲಲ್ಲಿ ಮಾಡಿದೆ. ಅದಕ್ಕೆ ಸಾಸಿವೆ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಮೊದಲೇ ಅದನ್ನಾದರೆ ತುಂಬಾ ಚೆನ್ನಾಗಿ ತೊಳಿಬೇಕು. ಹುಳನೂ ಇರುತ್ತೆ, ಅರ್ಥವಂಶ ಎಲ್ಲ ಇರುತ್ತೆ, ಯಾಕಂದರೆ ಬುಡದ ಸಮೇತ ಕಿತ್ತಾರಲ್ಲ. ಸೊ ಆಮೇಲೆ ಮಣ್ಣು ಕೂಡ ತುಂಬ ಇರುತ್ತೆ, ಅದಕ್ಕೆ 5-6 ಸಲ ತೊಳಿಬೇಕು. ಸೊ ಅದನ್ನು ಬಿಡಿಸ್ಕೊಂಡು 5-6 ಸಲ ತೊಳೆದು ನೀಟಾಗಿ ಹೆಚ್ಚಿ ಸೈಡಲ್ಲಿ ಇಟ್ಕೊಂಡಿದ್ದೆ. ಸೊ ಸಾಸಿವೆ ಎಣ್ಣೆ ಹಾಕಿಬಿಟ್ಟು ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಸಾಸಿವೆ ಒಗ್ಗರಣೆ ಹಾಕಿದೆ. ಸೊ ಅದಾದಮೇಲೆ ಒಂದು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹೆಚ್ಚಿ ತೊಳೆದಿರೋ ಅಂಥ ಸೊಪ್ಪನ್ನ ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿಯೂ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ, ಎರಡೂ ಹಾಕಿದ್ದೀನಿ. ಸೊ ಚೆನ್ನಾಗಿ ಇದನ್ನು ಬಾಡಿಸ್ಬೇಕು. ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಆಮೇಲೆ ನಿಮ್ಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಂತೆ ಹಾಕ್ಬೋದು. ಆಮೇಲೆ ಬೆಳ್ಳುಳ್ಳಿ ಕೂಡ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಹೆಚ್ಚಿಬಿಟ್ಟು ಹಾಗೆ ಹಾಕ್ಬೋದು, ಆದರೆ ತುರಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಇಷ್ಟು ಒಗ್ಗರಣೆ, ಅದಕ್ಕೆ ಇನ್ನೇನು ಹಾಕೋದು ಬೇಡ, ಅಷ್ಟೇ ಸಾಕು ಸಿಂಪಲ್ಲಾಗಿ. ಇದೇ ನೋಡಿ ತೊಳೆದಿಟ್ಟಿರೋ ಅಂಥ ಕೆಂಪು ದಂಟು. ಸೊ ತುಂಬಾ ಟೇಸ್ಟಿ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಇದನ್ನು ಹಾಕಿಬಿಟ್ಟು ನೀಟ್ ಆದಮೇಲೆ ನೀರು ಹಾಕಬಾರ್ದು, ಯಾಕೆಂದರೆ ಆಲ್ರೆಡಿ ಅದು ನಾವು ತೊಳಿತೀವಲ್ಲ ಆ ನೀರೇ ಇರುತ್ತೆ. ಆಮೇಲೆ ನೀರು ಬಿಟ್ಕೊಳ್ಳುತ್ತೆ, ಅದರಿಂದ ನೀರೇನು ಎಕ್ಸ್ಟ್ರಾ ಹಾಕಬೇಡಿ. ಜಸ್ಟ್ ಹಾಗೆ ಫ್ರೈ ಮಾಡಿದ್ರೆ ಸಾಕು. ಸೊ ಎಷ್ಟು ಹೆಚ್ಚಿಟ್ಕೊಂಡಿದ್ದೀರೋ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಬಿಟ್ಟು ಅದನ್ನು ಮುಚ್ಚಿಡಬೇಕು. ಇದಾದರೂ ದಂಟು ಅಂದರೆ ಕಡ್ಡಿ ಇರುತ್ತಲ್ಲ, ಅದು ಅಷ್ಟೇ. ಎಳೆದು ಯಾವುದಿದೆಯೋ ಅದನ್ನು ಮಾತ್ರ ಹಾಕಿ, ಬಲ್ತಿದ್ರೆ ಹಾಕಬೇಡಿ, ಚೆನ್ನಾಗಿರಲ್ಲ. ಸೊ ಎಳೆದಿದ್ರೆ ಹಾಕ್ಬೋದು. ಸೊ ಈ ಥರ ಆಗುತ್ತೆ ನೋಡಿ. ಸುಮಾರು ಹೊತ್ತಾದಮೇಲೆ ಇದು. ಆಮೇಲೆ ಅದ್ರ ಜೊತೆಗೆ ದಾಲ್ ಮಾಡಿದ್ದೆ. ದಿಸ್ ವಾಸ್ ಮೈ ಯೆಸ್ಟರ್ಡೇ.